ಹಾಯ್ ಫ್ರೆಂಡ್ಸ್, ಇವತ್ತಿನ ಎಪಿಸೋಡಲ್ಲಿ ಎಲ್ಲರ ಫೇವ್ರೇಟ್ ಆಗಿರೋ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಸಾಲ್ಟ್, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಯಿಲ್, ಟೊಮ್ಯಾಟೊ, 3 ಸ್ಪೂನ್ ಅಕ್ಕಿ ಹಿಟ್ಟು, ಆನಿಯನ್, ಮೈದಾ, ಕಾರ್ನ್ಫ್ಲೋರ್, ಸೋಯಾ ಸಾಸ್, ಟೊಮೆಟೊ ಕೆಚಪ್. ಕ್ಯಾಬೇಜನ್ನು ಸಣ್ಣಗೆ ಚೆನ್ನಾಗಿ ತುರಿದುಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ಫುಲ್ ಸಣ್ಣಗೆ ತುರಿದುಕೊಳ್ಳಿ. ಸೊ ತುರಿದಾದ್ಮೇಲೆ ಒಂದು ಬೌಲಿಗೆ ಶಿಫ್ಟ್ ಮಾಡಿ. ಈಗ ಒಂದು ಫ್ಲೇಮ್ ಆನ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಟರ್ಮರಿಕ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಇವಾಗ ತುರಿದಿರೋ ಕ್ಯಾಬೇಜನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಿ. ಸೊ ಅದೇನಾದ್ರು ಅವರು ಕೆಮಿಕಲ್ ಫರ್ಟಿಲೈಸರ್ಸ್ ಅಥವಾ ಏನಾದ್ರು ಹಾಕಿದರೆ ಅದು ಹೋಗಲಿ ಅಂತ ಈ ಥರ ಮಾಡೋದು, ಈ ಪ್ರೊಸೆಸ್ ಮಾಡೋದು. ಸೊ ಅದನ್ನ ಈಗ ಸ್ಟ್ರೈನ್ ಮಾಡಿ ಮತ್ತು ಒಂದು ವಾಶ್ ಮಾಡಿ ಮತ್ತೆ ಸ್ಟ್ರೈನ್ ಮಾಡಿ. ಅದು ಚೆನ್ನಾಗಿ ಸ್ಟ್ರೈನ್ ಆಗಲಿ. ಇವಾಗ ಸ್ಟ್ರೈನ್ ಆಗಿರೋದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡಿ. ಚೆನ್ನಾಗಿ ನೀರನ್ನ ಚೆನ್ನಾಗಿ ಹಿಂಡಿ ಸ್ಟ್ರೈನ್ ಮಾಡಿ. ಇವಾಗ ಅದಕ್ಕೆ ಮೈದಾ ಹಿಟ್ಟು ಹಾಕಿ, 2 ಕಪ್ ಮೈದಾ ಹಿಟ್ಟು ಹಾಕಿ, 3 ಸ್ಪೂನ್ ಕಾರ್ನ್ಫ್ಲವರ್, 3 ಸ್ಪೂನ್ ರೈಸ್ ಫ್ಲವರ್ ಹಾಕಿ, 3 ಸ್ಪೂನ್ ಅಕ್ಕಿ ಹಿಟ್ಟು, 3 ಸ್ಪೂನ್ ಖಾರದ ಪುಡಿ, 3 ಸ್ಪೂನ್ ಕಾರ್ನ್ಫ್ಲವರ್, 2 ಟೀ ಸ್ಪೂನ್ ಖಾರದ ಪುಡಿ ಹಾಕಿ, ಖಾರ ನೋಡಿ ಹಾಕ್ಕೊಳ್ಳಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಸ್ವಲ್ಪ ಸಾಲ್ಟ್ ಹಾಕಿ ಟೇಸ್ಟಿಗೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಅದು ಬ್ಯಾಟರ್ ಬರಬೇಕು, ಆ ಥರ ಮಿಕ್ಸ್ ಮಾಡಿ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಮಸಾಲೆ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಆ ಥರ ಈ ಥರ ಗಟ್ಟಿ ಈ ಟೆಕ್ಸ್ಚರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒನ್ಸ್ ನೀವೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಅದನ್ನು ಒಂದು ಸೈಡ್ ಶಿಫ್ಟ್ ಇಡಿ. ನೋಡಿ ಅದು ಉಂಡೆ ಬರುತ್ತಾ ಅಂತ. ಸೊ ಬಂದಿದೆ, ಇವಾಗ ರೆಡಿ ಇದೆ. ಇದು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಡಿ. ಇವಾಗ ಆಯಿಲ್ ಹಾಕಿದ್ದಕ್ಕೆ ಡೀಪ್ ಫ್ರೈ ಮಾಡೋಕ್ಕೆ ಆಯಿಲ್ ಹಾಕಿ, ಇಷ್ಟು ಆಯಿಲ್ ಹಾಕಿ. ಆಯಿಲ್ ಹಾಕಿದ್ಮೇಲೆ ಅದು ಹೀಟ್ ಆದಮೇಲೆ, ಅದು ಬಿಸಿ ಆದಮೇಲೆ ನಿಧಾನಕ್ಕೆ ಒಂದೊಂದಾಗಿ ಗೋಬಿ ಎಣ್ಣೆಗೆ ಫ್ರೈ ಮಾಡಿ ಎಣ್ಣೆಗೆ ಹಾಕಿ. ಸೊ ಒನ್ಸ್ ನೀವು ಎಷ್ಟಾಗುತ್ತೆ ಅಷ್ಟು ಫಿಲ್ ಮಾಡಿ ಆಯಿಲಲ್ಲಿ. ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಡಿ, ಇಲ್ಲಾಂದರೆ ಅದು ಸಿಗೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಅದು ಚೆನ್ನಾಗಿ ಬೇಯಿಸಿ. ಎಣ್ಣೆಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಆಗಲಿ ಲೋ ಫ್ಲೇಮಲ್ಲಿ. ಅದು ಚೆನ್ನಾಗಿ ತಿರುಗ್ತಾನೆ ಇರಿ, ಸ್ಟಿರ್ ಮಾಡ್ತಾಯಿರಿ ಗೋಬಿನ. ಮಿಕ್ಸರ್ ರೆಡಿ ಮಾಡ್ಕೊಂಡಿರ್ತೀರಲ್ಲ ಹಿಟ್ಟನ್ನ, ಅದನ್ನ 1 ಶಿಫ್ಟ್ 2 3 4 ಶಿಫ್ಟ್ ಹಾಗೆ ನಿಧಾನಕ್ಕೆ ಪ್ರತಿಯೊಂದು ಶಿಫ್ಟ್ ಹಾಕ್ದಾಗಲೂ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟೆ ಅದು ಚೆನ್ನಾಗಿ ಫ್ರೈ ಮಾಡಿ. ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ಮಾಡಿ, ಲೋ ಫ್ಲೇಮಲ್ಲಿ ಮಾಡಿ. ಒಂದು 4 to 5 ಶಿಫ್ಟ್ ಆಗುತ್ತೆ. ಅದು ಒಂದೇ ಸರಿ ಹಾಕೋಕ್ಕಾಗಲ್ಲ. ಸೊ ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾ ಈಗ ಬಂದಿದೆ. ಇಷ್ಟಾದ್ಮೇಲೆ ತೆಗೀರಿ. ಸೊ ತೆಗ್ದಾದ್ಮೇಲೆ ಇವಾಗ ಆನಿಯನ್ ಚಾಪ್ ಮಾಡ್ಕೊಳ್ಳಿ. ಆ ಗ್ರೇವಿಗೆ, ಗೋಬಿ ಗ್ರೇವಿಗೆ ಒಂದು 4 to 5 ಅಥವಾ 6 ಚೆನ್ನಾಗಿ ಆನಿಯನ್ ತೊಗೊಳ್ಳಿ, ಚಾಪ್ ಮಾಡಿ, ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ನೀವು ಎಷ್ಟು ಆನಿಯನ್ನು 5 to 6 ಆನಿಯನ್ ತೊಗೊಂಡು ನೀವು ಇದು ಮಾಡ್ತೀರಾ, ಇದೇ ಚೆನ್ನಾಗಿ ಟೇಸ್ಟ್ ಮತ್ತು ಅದು ಗ್ರೇವಿಯ ಕನ್ಸಿಸ್ಟೆನ್ಸಿ, ಅದು ಟೆಕ್ಸ್ಚರ್ ಕೊಡುತ್ತೆ ಗೋಬಿಗೆ. ಸಣ್ಣಗೆ ಚಾಪ್ ಮಾಡ್ಕೊಳ್ಳಿ. ಸೊ ನೀವು ಕಡಿಮೆ ಈರುಳ್ಳಿ ಏನಾದ್ರು 1-2 ಈರುಳ್ಳಿ ಹಂಗೆ ತೊಗೊಬಿಟ್ರೆ ಅದು ಗ್ರೇವಿ ಮತ್ತು ಆ ಟೆಕ್ಸ್ಚರ್ ಮತ್ತು ಆ ಟೇಸ್ಟ್ ಬರಲ್ಲ. ಸೊ ನಾನಿಲ್ಲಿ 4 to 5 ತೊಗೊಂಡಿದ್ದೀನಿ, ಆನಿಯನ್ ಚಾಪ್ ಮಾಡ್ಕೊಂಡಿದ್ದೀನಿ. ಫ್ಲೇವರ್ಗೆ ಒಂದು 5 to 6 ಅಥವಾ 2-3 ಗ್ರೀನ್ ಚಿಲ್ಲಿ ಚಾಪ್ ಮಾಡ್ಕೊಳ್ಳಿ, ಜಸ್ಟ್ ಫ್ಲೇವರ್ಗೆ.
ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಗೋಬಿಗೆ. ಈಗ ಮತ್ತೆ ಫ್ಲೇಮ್ ಆನ್ ಮಾಡಿ, ಸ್ಟವ್ ಆನ್ ಮಾಡಿ, ಒಂದು ಬಾಣಲೆ ಇಡಿ. ಗೋಬಿ ಎಲ್ಲ ಮಿಕ್ಸ್ ಮಾಡಬೇಕು. ಸೊ ಸ್ವಲ್ಪ ದೊಡ್ಡ ಬಾಣಲೆ ಇದೆ, ಒಂದು ಮೀಡಿಯಮ್ ಸೈಜು. ಇದಕ್ಕೆ ಇವಾಗ ಆಯಿಲ್ ಹಾಕಿ 4 to 5 ಸ್ಪೂನ್ ಆಯಿಲ್ ಹಾಕಿ ಇವಾಗ ಆನಿಯನ್ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ, ಗ್ರೀನ್ ಚಿಲ್ಲಿ ಹಾಕಿ ಆ್ಯಡ್ ಮಾಡಿ. ಈಗ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡಿ. ಫ್ಲೇಮ್ನ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಿ, ಎಲ್ಲ ಸೇಚ್ ಅನಿಸಿರುತ್ತೆ, ರೈಸ್ ಮಾಡಿಬಿಡಿ. ಸೊ ಒನ್ಸ್ ಇದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಇದಕ್ಕೆ ಸೋಯಾ ಸಾಸ್ ಹಾಕಿ, 2 ಸ್ಪೂನ್ ಸೋಯಾ ಸಾಸ್ ಹಾಕಿ. ಇದು ಒಳ್ಳೆ ಕಲರ್ ಮತ್ತು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಗೋಬಿ ಮಂಚೂರಿಗೆ. ಇವಾಗ ಟೊಮೆಟೊ ಕೆಚಪ್ ಹಾಕಿ, ನಾನಿಲ್ಲಿ ಟೊಮೆಟೊ ಫಸ್ಟು ಚಾಪ್ ಮಾಡ್ಕೊಳ್ಳಿ ಅಂದರೆ ನಾನಿಲ್ಲಿ ಟೊಮೆಟೊ ಅದು ಬಂದು ಟೊಮೆಟೊ ಕೆಚಪೇ ಹಾಕ್ತಿದ್ದೀನಿ. ಎರಡೂ ಹಾಕ್ಬೋದು, ಟೊಮೆಟೊ ಮತ್ತು ಟೊಮೆಟೊ ಕೆಚಪ್ ಎರಡೂ ಹಾಕ್ಬೋದು. ನಾನಿಲ್ಲಿ ಇದು ಹುಳಿ ಜಾಸ್ತಿ ಆಗಿರುತ್ತೆ ಅಂತ ಬರೀ ಕೆಚಪ್ ಹಾಕ್ತೀನಿ. ನೀವು ಎರಡು ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ ಫ್ಲೇವರು. ಟೊಮೆಟೊ ಹಾಕೊಂಡ್ರೆ ನೀವು ಕೆಚಪ್ನ ಕಡಿಮೆ ಹಾಕಿ. ಸೊ ಇವಾಗ ನಾನು ಖಾರದ ಪುಡಿ ಹಾಕಿದ್ದೀನಿ, ಚಿಲ್ಲಿ ಪೌಡರ್ ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ. ಇವಾಗ ನಾನು ಕಾರ್ನ್ಫ್ಲವರ್ ಮತ್ತು ನೀರನ್ನ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಬೌಲಲ್ಲಿ ಅದನ್ನ ಹಾಕ್ಕೊಂಡೆ. ಅದು ಒಳ್ಳೆ ತಿಕ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಗ್ರೇವಿ. ಈಗ ನಾನು ಫ್ರೈಡ್ ಮಾಡಿರೋ ಗೋಬಿ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ. ಇಲ್ಲಿ ನಾನು ಟೊಮೆಟೊ ಹಾಕೋದ್ರೆ ಜಾಸ್ತಿ ಇದಾಗುತ್ತೆ ಅಂತ ನಾನು ಕೆಚಪ್ ಮಾತ್ರ ಹಾಕ್ಕೊಂಡೆ. ನೀವು ಟೊಮೆಟೊ ಹಾಕ್ಕೊಂಡ್ರೆ ಕೆಚಪ್ನ ಕಡಿಮೆ ಹಾಕಿ ಅಷ್ಟೇ, ಎಷ್ಟು ಟೇಸ್ಟಿಗೆ ಹಾಕಿ. ಟೊಮೆಟೊ ಹಾಕ್ಕೊಂಡ್ರೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ, ನೀವು ಎರಡು ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡ್ರೆ ಕೆಚಪ್ನ ಸ್ವಲ್ಪ ಹಾಕ್ಕೊಳ್ಳಿ. ಇದು ರೆಡಿ ಇದೆ. ಇವಾಗ ಶಿಫ್ಟ್ ಮಾಡಿ ಒಂದು ಬೌಲಿಗೆ. ಸೊ ಗೋಬಿ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.